ಸರ್ಕಾರದ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ನೆನೆದು ಉಪಸ್ಥಿತಿ ಎಲ್ಲ ಊರಿನ ಹಿರಿಯರೇ, ಗಣ್ಯರೇ, ತಾಯಂದ್ರೆ, ಆತ್ಮೀಯರು ನಿಂತಿದ್ದಾರೆ ಹಾಗೂ ಪತ್ರಕರ್ತ ಬಂಧುಗಳೇ, ಬಹಳ ಐತಿಹಾಸಿಕ ಕಾರ್ಯಕ್ರಮ ಇದು. ಯಾಕೆಂದ್ರೆ ಜಗತ್ತು ಸೃಷ್ಟಿಯಾದಾಗಿನಿಂದ ಮನುಷ್ಯ ಅನೇಕ ತರದ ಜೀವನವನ್ನ ಸಾಗಿಸಿದ. ಅದರಲ್ಲಿ ವಿಶೇಷವಾಗಿ ಭಾರತೀಯರಿಗೆ ಅಷ್ಟೇ ಅಲ್ಲ, ಭಾರತದ ಅಕ್ಕಪಕ್ಕ ಇರತಕ್ಕಂಥ ಅನೇಕ ದೇಶಗಳು, ಶ್ರೀಲಂಕಾ ಇರಬಹುದು, ಅಫ್ಘಾನಿಸ್ತಾನ ಇರಬಹುದು, ಪಾಕಿಸ್ತಾನ ಇರಬಹುದು, ಈ ಎಲ್ಲ ರಾಷ್ಟ್ರಗಳಿಗೆ ರಾಮಾಯಣ ಬಹಳ ಚಿರಪರಿಚಿತವಾದಂತ ದೊಡ್ಡ ಗ್ರಂಥ. ಅದನ್ನ ಆದರ್ಶವಾಗಿ ಇಟ್ಕೊಂಡು ಅನೇಕ ಮುಸ್ಲಿಂ ರಾಷ್ಟ್ರಗಳು ಕೂಡ ಇವತ್ತು ಕಂಬೋಡಿಯಾದಲ್ಲಿ ಕೂಡ ನೀವು ನೋಡಬಹುದು, ಇಂಡೋನೇಷ್ಯಾದಲ್ಲಿ ನೋಡಬಹುದು. ಈ ಎಲ್ಲ ರಾಷ್ಟ್ರಗಳಲ್ಲಿ ರಾಮಾಯಣ, ಮಹಾಭಾರತ ನಮ್ಮ ಜೀವನವನ್ನೇ ಬದಲಾವಣೆ ಮಾಡಿದೆ. ಜನ ಹೇಳ್ತಾರೆ ಐತಿಹಾಸಿಕ ಕುರುಹುಗಳೆಲ್ಲಿದ್ದಾವೆ ಅಂತ. ಕುರುಹುಗಳು ಇಲ್ಲ ಅಂತೂ ನಾವು ಭಾವಿಸೋಣ, ಆದ್ರೆ ಸನಾತನವಾಗಿ ಕಟ್ಟಿರ್ತಕ್ಕಂಥ ಸಾವಿರಾರು ವರ್ಷದ ದೇವಾಲಯಗಳ ಮೇಲೆ ನೀವೆಲ್ಲಿ ಹೋದ್ರು ರಾಮ ಸಿಗ್ತಾನೆ, ಹನುಮ ಸಿಗ್ತಾನೆ, ಸೀತೆ ಸಿಗ್ತಾಳೆ. ರಾಮಾಯಣದಲ್ಲಿ ಬರ್ತಕ್ಕಂಥ ಎಲ್ಲ ಸತ್ಪುರುಷರ ವಿಗ್ರಹಗಳನ್ನ ಪ್ರತಿಯೊಂದು ದೇವಾಲಯದಲ್ಲಿ ನಾವು ನೋಡ್ತೀವಿ. ರಾಮನ ಜೊತೆ ರಾವಣನನ್ನು ನೋಡ್ತೀವಿ. ಅದು ಎಲ್ಲ ಇತಿಹಾಸಕ್ಕೆ ಒಂದು ದಾರಿ ದೀಪ ತೋರಿದೆ. ಇವತ್ತು ಮನುಷ್ಯ ಯಾಕೆ ರಾಮನನ್ನ ನೆನೆಯಬೇಕು? ರಾಮ ಒಬ್ಬ ಮನುಷ್ಯನಾಗಿದ್ರು ಕೂಡ ಮನುಷ್ಯರ ಜೀವನದಲ್ಲಿ ಆದರ್ಶ ಜೀವನವನ್ನ ಈ ಭೂಮಿ ಮೇಲೆ ಮೊದಲು ನಡೆದು ತೋರಿಸಿರ್ತಕ್ಕಂಥ ಮಹರ್ಷಿ ರಾಮ ವಾಲ್ಮೀಕಿಯವರಿಂದ ಇವತ್ತು ಈ ಜಗತ್ತಿಗೆ ಪರಿಚಯನಾಗಿದ್ದಾನೆ ಅಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ಹೇಳಬೇಕಾಗ್ತದೆ. ಮಹರ್ಷಿ ವಾಲ್ಮೀಕಿಯರು ರಾಮನ ಇತಿಹಾಸವನ್ನ, ಅವನ ಆದರ್ಶಗಳನ್ನ ಇವತ್ತಿಗೂ ನಮ್ಮ ಮನುಷ್ಯನಲ್ಲಿ ಇಟ್ಟುಕೊಂಡು ಮನುಷ್ಯತ್ವವನ್ನ ನಾವು ನಡೆಸ್ತಾ ಇದ್ದೀವಿ. ಇವತ್ತು ಮನುಷ್ಯ ಕೇವಲ ಬದುಕಿಗೆ ಶ್ರೀಮಂತನಾದ್ರೆ ಸಾಲದು, ವಿದ್ಯಾವಂತನಾದ್ರೂ ಸಾಲದು. ವಿದ್ಯೆ ಜೊತೆ ವಿನಯತೆ ಇರದೇ ಇದ್ರೆ ವಿದ್ಯೆ ಎದಕ್ಕೂ ಬರುವುದಿಲ್ಲ. ಶ್ರೀಮಂತಿಕೆ ಪರೋಪಕಾರಿಗೆ ಇರದೇ ಇದ್ರೆ ಅವನು ಶ್ರೀಮಂತನೂ ಅಲ್ಲ. ಇದನ್ನೆಲ್ಲ ಸಾಬೀತು ಮಾಡಿರ್ತಕ್ಕಂಥ ಸತ್ಪುರುಷರು ಯಾರಾಗ್ತಿದ್ರೆ ಅದು ಮಹರ್ಷಿ ವಾಲ್ಮೀಕಿಯವರು ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ಅಂತ ದಾಖಲೆಗಳನ್ನ, ಇತಿಹಾಸವನ್ನ ಭೂಮಿ ಮೇಲೆ ಬಿಟ್ಟು ಹೋಗಿದ್ದಾರೆ. ಇವತ್ತು ಅಂತವರನ್ನ ನೆನೀತಕ್ಕಂಥ ಕೆಲಸ ನಂದ್ಯಾಳದಲ್ಲಿ ಆಗ್ತಾ ಇದೆ. ನಂದ್ಯಾಳ ಕೊಡೆಕಲ್ಲ ಬಸವಣ್ಣನವ್ರು ಹಿಡ್ಕೊಂಡು ಇಂಥ ಧಾರ್ಮಿಕ ಸತ್ಪುರುಷರನ್ನ ನೆನೀತಕ್ಕಂಥ ಊರು ಯಾವ್ದಾದ್ರಿಂದ ಅದು ನಂದ್ಯಾಳ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಒಂದು ಕಾಲದಲ್ಲಿ ನಂದ್ಯಾಳ ಊರಿಗೆ ಹೊರ ಊರು ಸಂಪರ್ಕ ಇರಲಿಲ್ಲ. ಇದೇ ಒಂದು ಕೊನೆ ಹಳ್ಳಿ, ಇದೇ ಒಂದು ಮೊದಲನೇ ಹಳ್ಳಿ ಆಗಿತ್ತು. ಆದ್ರೆ ಇವತ್ತು ನಂದ್ಯಾಳ ಮೇಲೆ ಹಾಯಿಸಿ ಇವತ್ತು ನಾವು ತೆಗಿನಾಳಕ್ಕೆ ಹೋಗ್ಬೋದು, ಉಕ್ಲಿಗೆ ಹೋಗ್ಬೋದು, ನಾಳೆ ಹತ್ತಿರಕ್ಕೆ ಆಡಕ್ಕೆ ಹೋಗ್ಬೋದು. ಈ ರೀತಿ ನಂದ್ಯಾಳ ಇವತ್ತು ಮಧ್ಯವರ್ತಿ ಊರಾಗಿ ಇವತ್ತು ಸಮಾಜದಲ್ಲಿ ಬೆಳಕಿಗೆ ಬರ್ತಾ ಇದೆ. ಮತ್ತು ಇದೆಲ್ಲದಕ್ಕಿಂತ ಅತ್ಯಂತ ಸಾಮರಸ್ಯದ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಊರು ಯಾವ್ದಾದ್ರಿಂದ ಅದು ನಂದ್ಯಾಳ ಅಂತ ಹೇಳಿ ಇವತ್ತು ಹೇಳಬೇಕಾಗ್ತದೆ.